ಟೇಸ್ಟಿಯಾಗಿರುವಂಥ ಗೋಲ್ಗಪ್ಪ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಇಲ್ಲಿ ಚಿರೋಟಿ ರವೆ ತಗೊಳ್ತಾ ಇದ್ದೀನಿ. ಅದಾದಮೇಲೆ ಮೈದಾ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅಡುಗೆ ಸೋಡಾ. ಅದಾದಮೇಲೆ ಚೆನ್ನಾಗಿ ಕಾಯಿಸ್ಕೊಂಡಿರುವಂಥ ಎಣ್ಣೆನ ಹಾಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮುಷ್ಟಿ ಹಿಡಿದ್ರೆ ಆ ಶೇಪ್ನ ತಗೋಬೇಕು. ಅದಾದಮೇಲೆ ವಾರ್ಮ್ ವಾಟರ್ನ ಯೂಸ್ ಮಾಡಬೇಕು. ಅಂದರೆ ಉಗುರು ಬೆಚ್ಚಗಿರೋ ನೀರಲ್ಲಿನೇ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಮೆತ್ತಗಾಗತ್ತೆ ಅಂತ ಅನ್ಸುತ್ತೆ, ಬಟ್ ಪರವಾಗಿಲ್ಲ. ಅದಾದಮೇಲೆ ರವೆ ಎಲ್ಲ ಸೆಟ್ ಆದಮೇಲೆ ಒಳ್ಳೆ ಬ್ಯಾಟರ್ ರೆಡಿ ಆಗುತ್ತೆ. ಅದಾದಮೇಲೆ ಒಂದು 10 ನಿಮಿಷಗಳ ಚೆನ್ನಾಗಿ ಇಟ್ಟು ನೆನ್ಕೊಂಡಿರುತ್ತೆ. ಅದಾದ್ಮೇಲೆ ನಾವು ಒಂದು 10 ನಿಮಿಷ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನೀವು ಎಷ್ಟು ಚೆನ್ನಾಗಿ ನಾದ್ಕೋತಿರೋ ಪೂರಿ ಕೂಡ ಅಷ್ಟೇ ಕ್ರಿಸ್ಪ್ ಆಗಿ ಚೆನ್ನಾಗಿ ಬರುತ್ತೆ. ಅದಾದ್ಮೇಲೆ ಒಂದು ಚಪಾತಿ ತಗೊಳ್ಳೋಷ್ಟು ಮೆಜರ್ಮೆಂಟ್ ಅಲ್ಲಿ ತಗೊಂಡು ಸಣ್ಣದಾಗಿ ಹರ್ಕೊಳ್ಳಿ. ಸೊ ಅದಾದ್ಮೇಲೆ ನಿಮ್ಗೆ ಯಾವ ಸೈಜ್ಗೆ ಪೂರಿ ಮಾಡ್ಕೋಬೇಕು ಅಂತ ಐಡಿಯಾ ಇರುತ್ತೆ, ಆ ಸೈಜ್ ಅಲ್ಲಿ ಒಂದು ಸ್ಟೆನ್ಸಿಲ್ಸ್ ಅಥವಾ ಬಟ್ಲನ್ನ ತಗೊಂಡು ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ಪೂರಿಗಳನ್ನ ಕಟ್ ಮಾಡ್ಕೊಳ್ಬಹುದು. ಅದಾದ್ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿನೇ ಇದನ್ನ ಕರ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ನೀವು ಹೈ ಫ್ಲೇಮ್ ಇಟ್ಕೊಂಡಿದ್ರೆ ಪೂರಿ ಬೇಗ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಸೊ ಕ್ರಿಸ್ಪ್ ಆಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿನೇ ಪೂರಿಗಳನ್ನ ಕರ್ಕೊಳ್ಳಿ. ಸೊ ಅವಾಗ ನೀವು 15 ದಿನ ಇಟ್ರು ಕೂಡ ಕ್ರಿಸ್ಪ್ ಆಗಿನೇ ಇರುತ್ತೆ ಏರ್ ಟೈಟ್ ಕಂಟೈನರ್ ಅಲ್ಲಿ. ಅದಾದ್ಮೇಲೆ ನಾನು ಇಲ್ಲಿ ಆಲೂಗಡ್ಡೆನ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಒಂದು ಕುಕ್ಕರ್ ಇಟ್ಕೊಂಡು ನಿಮ್ಗೆ ಎಷ್ಟು ಆಲೂಗಡ್ಡೆ ಬೇಕನ್ಸುತ್ತೋ ಅಷ್ಟನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ನಾನು ಇಷ್ಟು ಮೆಜರ್ಮೆಂಟ್ ಅಲ್ಲಿ ಮಾಡಿರುವಂತ ಹಿಟ್ಟಲ್ಲಿ ಇಷ್ಟು ಪೂರಿಗಳು ಆಗಿದೆ. ಸೊ ಮನೆಯಲ್ಲಿನೇ ಮಾಡ್ಕೊಂಡ್ರೆ ಹೆಲ್ತಿ ಆಗೂ ಕೂಡ ಇರುತ್ತೆ. ಆಮೇಲೆ ಮಕ್ಳಿಗೂ ಕೂಡ ಆರಾಮಾಗಿ ಕೊಡ್ಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪ್ ಆಗಿ ಪೂರಿ ಬಂದಿದೆ ಅಂತ. ನೆಕ್ಸ್ಟ್ ನಾನು ಇಲ್ಲಿ ಪಾನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಪುಡಿ, ಸ್ವಲ್ಪ ಚಾಟ್ ಪೌಡರ್, ಬ್ಲಾಕ್ ಸಾಲ್ಟ್ ಹಾಗೂ ಬೆಲ್ಲ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಫಸ್ಟ್ ಬೇಕೋ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ಳಿ. ಸೊ ತುಂಬಾನು ಆಡ್ ಮಾಡ್ಕೊಳಕ್ ಹೋಗ್ಬೇಡಿ, ಅವಾಗ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಾದ್ಮೇಲೆ ನಾನು ಇಲ್ಲಿ ಆಲೂಗಡ್ಡೆ ಬೇಯಿಸ್ಕೊಂಡಿರುವಂತ ಆಲೂಗಡ್ಡೆನ ಮ್ಯಾಶ್ ಮಾಡಿ ಸಿಪ್ಪೆ ತೆಗೆದು ಇಲ್ಲಿ ನೆನ್ಸಿಟ್ಕೊಂಡಿರುವಂತ ಕಡಲೆಕಾಳು, ಫೈನ್ ಚಾಪ್ ಮಾಡ್ಕೊಂಡಿರುವಂತ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಚಾಟ್ ಪೌಡರ್, ಸ್ವಲ್ಪ ಬ್ಲಾಕ್ ಸಾಲ್ಟ್, ಸ್ವಲ್ಪ ಅಚ್ಕಾರದ ಪುಡಿಯನ್ನ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಸೊ ಫೈನ್ ಆಗಿ ಕಲಿಸ್ಕೊಂಡ್ರೆ ಫಿಲ್ಲಿಂಗ್ ತುಂಬಾನೇ ಚೆನ್ನಾಗಿರುತ್ತೆ ಪಾನಿಪುರಿ ಜೊತೆಗೆ. ಅದಾದ್ಮೇಲೆ ನಾನು ಇಲ್ಲಿ ಪಾನಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಖಾರ ಬೂಂದಿ, ನಾನು ಇಲ್ಲಿ ಹುಣಸೆ ಹಣ್ಣು ಯೂಸ್ ಮಾಡಿಲ್ಲ, ನಿಂಬೆ ಹುಳಿನ ಹಾಕೊಂಡಿದ್ದೀನಿ. ನಿಮ್ಗೆ ನಿಂಬೆ ಹುಳಿ ಇಷ್ಟ ಇಲ್ಲ ಅಂದ್ರೆ ಹುಣಸೆ ಹಣ್ಣು ಕೂಡ ಹಾಕೋಬಹುದು. ನೀವು ನಾನು ತೋರಿಸಿರುವಂತ ಅದಕ್ಕೆ ಪೂರಿನ ಮಾಡ್ಕೊಂಡ್ರೆ ಮನೆಯಲ್ಲಿನೇ ಹೆಲ್ತಿಯಾಗಿನೂ ಕೂಡ ಇರುತ್ತೆ. ಸೊ ಮಕ್ಳಿಗೂ ಕೂಡ ಕೊಡ್ಬೋದು. ಅಂಡ್ 15 ದಿನಗಳ ಕಾಲ ನೀವು ಏರ್ ಟೈಟ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಕ್ರಿಸ್ಪ್ ಆಗಿನೂ ಕೂಡ ಇರುತ್ತೆ. ಅಂಡ್ ಫ್ಲೇವರ್ ಕೂಡ ಚೇಂಜ್ ಆಗೋದಿಲ್ಲ. ಸೊ ಆದಷ್ಟು ಗ್ಲಾಸ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಅವಾಗ ಫ್ಲೇವರ್ ಕೂಡ ಚೇಂಜ್ ಆಗಲ್ಲ. ಅಂಡ್ ಅದಾದ್ಮೇಲೆ ಪೂರಿ ಎಲ್ಲ ರೆಡಿ ಮಾಡ್ಕೊಂಡು, ಸೊ ಫಿಲ್ಲಿಂಗ್ ಎಲ್ಲ ರೆಡಿ ಇದೆ, ಪಾನಿ ಕೂಡ ರೆಡಿ ಇದೆ, ಅರೇಂಜ್ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಹೆಂಗಿರುತ್ತೆ ಗೊತ್ತಾ ಟೇಸ್ಟ್. ನನಗೂ ಕೂಡ ಹುಷಾರಿರಲಿಲ್ಲ, ಈ ಟೈಮಲ್ಲಿ ಪಾನಿ ಕುಡಿದ್ಮೇಲಂತೂ ತುಂಬಾನೇ ರಿಲ್ಯಾಕ್ಸ್ ಆಯ್ತು. ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಾಳೆ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ.